ಎಲೆಕ್ಷನ್ ಟೈಮ್ ಮಾತ್ರ ಎಲೆಕ್ಷನ್ ಮಾಡೋದಲ್ಲ, ಎಲೆಕ್ಷನ್ ಆದ ಮಾರನೆಯಿಂದನೇ ತಿರ್ಗಾ ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ತಯಾರು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಈಗ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. 5ನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅಲ್ಲಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದು ಯಾವ ರೂಪ ಅನ್ನೋದು ನಾನು ನಿಮಗೇನು ಹೆಚ್ಚಿಗೆ ಇಡಬೇಕಾಗಿಲ್ಲ. ಅನೇಕ ಸಂಘಟನೆಗಳು ಕೂಡ ನಮ್ಮ ಜೊತೆ ಸಹಕಾರ ಕೊಡಲಿಕ್ಕೆ ಈಗಾಗಲೇ ಎಲ್ಲ ಸಮಾಜದವರು ನಮಗೆ ಗುರುತಿಸಿರೋದ್ರಿಂದಲೇ ನಮ್ಗೆ ಅಧಿಕಾರವನ್ನು ಬಂದಿದೆ. ಯಾರು ನಮಗೆ ಬೆಂಬಲವನ್ನು ಕೊಡ್ತಾರೆ ಅವರ ಬೆಂಬಲ ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಿದ್ದೇವೆ. ಸೊ ಭಾಳ ಜನ ಮುಂದೆ ಬಂದಿದ್ದಾರೆ. ಸೊ ಯಾರು ಮುಂದೆ ಬಂದಿದ್ದಾರೆ ಅಂತೇಳಿ ನಾನು ಇನ್ನು ಕೆಲವು ಜಿಲ್ಲಾ ಮಂತ್ರಿಗಳನ್ನ, ಚಾಮರಾಜನಗರ ಜಿಲ್ಲಾ ಮಂತ್ರಿ, ಹಾಸನ ಮಂತ್ರಿ, ಮೈಸೂರು ಮಂತ್ರಿ ಅಂತ ಕೂಡ ಚರ್ಚೆ ಮಾಡೋದಿದ್ದೇನೆ. ಅದಾದಮೇಲೆ ಬೇರೆ ಏನೇನು ಕಾರ್ಯಕ್ರಮವನ್ನು ರೂಪಿಸಿದೆ ಅನ್ನೋದು ಕೂಡ ನಾನು ತಿಳಿಸೋನಿದ್ದೇನೆ. ಮಂಡ್ಯ ಜಿಲ್ಲಾ ಮಂತ್ರಿಗಳು ಬಂದು ಅವರ ಜವಾಬ್ದಾರಿ ಮತ್ತು ಕೂರ್ಗಿನ ಜಿಲ್ಲಾ ಮಂತ್ರಿಗಳು ಇಲ್ಲೇ ಬಂದಿದ್ದಾರೆ. ಅವರು ಕೂಡ ಬಂದು ಅವರ ಸ್ಥಳೀಯ ಶಾಸಕರು, ಎಂಪಿಗಳು, ಆ ಸ್ಥಳೀಯ ಎಂಪಿಗಳು ಕೂಡ ಚುನಾವಣೆಯಲ್ಲಿ ಸೋತು ಎಲ್ಲ ಕೂಡ ಈಗಾಗಲೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಪಕ್ಷಕ್ಕೆ ಹೆಚ್ಚಿಗೆ ಬಲವರ್ಧನೆ ಮಾಡಲಿಕ್ಕೆ, ಇನ್ನು ಹೆಚ್ಚಿಗೆ ಎಲ್ಲ ವರ್ಗದ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಸೊ ಅದರಿಂದ ಪಕ್ಷ ಇವತ್ತು ನಾನು ಮಿಕ್ಕಿದವರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ, ಎಲ್ಲರಿಗೂ ಕೂಡ 5ನೇ ತಾರೀಕು ಎಲ್ಲ ಕಾರ್ಯಕರ್ತರು, ಸಾಮಾಜಿಕರು, ಸಮಾನತೆಯಲ್ಲಿ ಚಿಂತನೆ ಮಾಡೋರು, ಸಂವಿಧಾನವನ್ನು ರಕ್ಷಣೆ ಮಾಡೋರು, ಸ್ವಾಭಿಮಾನಕ್ಕೆ ಗೌರವವನ್ನು ತಂದುಕೊಡೋರು ಎಲ್ಲರೂ ಕೂಡ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂಥೇಳಿ ನಾನು ಎಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡಿ ಇವತ್ತು ಪೂರ್ವಭಾವಿ ಸಭೆಯನ್ನು ಇವತ್ತು ನಡೆಸಿದ್ದೇನೆ. ಸದ್ಯದಲ್ಲೇ ನಾನು ಮತ್ತು ನಮ್ಮ KPCCಯ ತಂಡ ಹಾಸನಗೂ ಭೇಟಿಯನ್ನು ಅಷ್ಟರೊಳಗಡೆ ಹೋಗಿ ಪೂರ್ವಭಾವಿ ಏನೇನು ಸಿದ್ಧತೆ ಆಗ್ತಾ ಇದೆ ಅಂತೇಳಿ ನಾನೇ ಕಣ್ಣಲ್ಲಿ ನೋಡಿ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮ ಜನರ ಕಲ್ಯಾಣಕ್ಕೋಸ್ಕರ, ಸಂವಿಧಾನ ಉಳಿಲಿಕ್ಕೋಸ್ಕರ, ಸ್ವಾಭಿಮಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತು ಏನು ನಮ್ಮ ಸರ್ಕಾರದ ಮೇಲೆ ಏನು ಸುಳ್ಳು ಆರೋಪಗಳನ್ನು ಹೊರಿಸಿ ಸುಳ್ಳೇನೇ ಮನೆ ದೇವರು ಅಂತೇಳಿ ಏನು ಪ್ರಚಾರ ಮಾಡ್ತಾಯಿದ್ರು, ಅದಕ್ಕೆ ಜನ ಕೂಡ ಇವತ್ತು, ಮತದಾರರು ಕೂಡ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಸೊ ಪಕ್ಷಕ್ಕೆ, ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಈ ಕಾರ್ಯಕ್ರಮ 2 ತಿಂಗಳುಗಳ ಕಾಲ ಒಂದಲ್ಲ ಒಂದು ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನನಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಮಾಡಲಿಕ್ಕೆ AICCಯಿಂದ ಕೂಡ ನನಗೆ ಸಂದೇಶ ಇದೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಎಲ್ಲಿ ಇತ್ತು, ಯಾವ ರೂಪ ಎಲ್ಲಿತ್ತು? ಒಬ್ಬೊಬ್ರು ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನಾವು ಪಕ್ಷದ ಸಿಂಬಲ್ ಬಳಸಲ್ಲ ಅಂತ ಹೇಳಿದ್ರು. ನಿಮ್ಮದೇ ಸಂಪುಟ ಸಹೋದ್ಯೋಗಿಗಳು 2-3 ಜನ ಮಾತಾಡಿದ್ರು. ಅದ್ಯಾರು ವೈಯಕ್ತಿಕವಾಗಿ ಮಾತಾಡ್ಬೋದಪ್ಪ. ನಾನು ಕೂತ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ಮಾತಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಕೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿಲಿರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ. ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಇಲ್ಲಿ ಯಾರ್ಯಾರು ನಿಮ್ಮ ಕಣ್ಣಿನ ಎದುರುಗಡೆ ಕಾಣ್ತಾ ಇದ್ದಾರೆ, ನಾನು ಚೀಫ್ ಮಿನಿಸ್ಟ್ರು ಮತ್ತೆಲ್ಲ ಮಾತಾಡಿದ್ದೇವೆ. AICC ಅಧ್ಯಕ್ಷರು ಮಾತಾಡಿದ್ದಾರೆ, AICC ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ. ಚೀಫ್ ಮಿನಿಸ್ಟ್ರು ನನ್ನ ಹತ್ರ ಕೆಲವರು ಬಂದು ಅವರ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ತಮಗೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ. ತಾವು ಕೂಡ ಬಂದು ನಮಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕೈ ಜೋಡಿಸಿ ಕೈಯನ್ನು ಬಲಪಡಿಸಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ಇದೆಯಾ? ಟೈಮ್ ನೋಡಪ್ಪ, ನಾನು ನಿನ್ನೆ ಬೆಳಗ್ಗೆ ತೀರ್ಮಾನ, ಡೆಲ್ಲಿಯಿಂದ ಬಂದವನು ರಾತ್ರಿ ಬಂದು ಗಾಂಧಿ ಸಭೆ ಮಾಡಿದ್ದೀನಿ. ಗಾಂಧಿ ನಡಿಗಿದ್ದೇನೆ. ಇಲ್ಲಿ ನಾನು ಈ ಸಭೆನ ಇವತ್ತು ಇಲ್ಲಿ ಇಟ್ಕೊಂಡಿದ್ದೇನೆ. ಅಲ್ಲಿ ಬೇರೆ ಎಲ್ಲ ಅಧ್ಯಕ್ಷಗಳು ಬೇರೆ ಬೇರೆ ಜವಾಬ್ದಾರಿ ಎಲ್ಲ ಬಂದಿದ್ದಾರೆ, ಎಲ್ಲ ಪರ್ಮಿಷನ್ ಎಲ್ಲ ತಗೊಂಡಿದ್ದಾರೆ. ಅವರೆಲ್ಲ ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಸೊ ನನ್ನ ಹತ್ರ ಎಲ್ಲ ಮಾತಾಡಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಈಗ ಅವ್ರೇನು ಯಾರೇನು ಪಾರ್ಟಿಗಿನ್ನ ನಾನು ದೊಡ್ಡವನಲ್ಲ, ನೀವು ನಿಮ್ಮ ಟಿ ವಿಗಿನ್ನ ನೀವು ದೊಡ್ಡವರಲ್ಲ, ನಮ್ಮ ಪಾರ್ಟಿಗಿನ್ನ ನಾನು ದೊಡ್ಡವನಲ್ಲ. ಪಾರ್ಟಿ ಇಸ್ ಬಿಗರ್ ದೆನ್ ಎವ್ರಿಥಿಂಗ್. ಎಲ್ಲರಿಗೂ ಕೂಡ ಅದು ಗೊತ್ತಿದೆ. ಸೊ ಎಲ್ಲರೂ ಕೂಡ ಅವ್ರು ಏನೇನು ಸಲಹೆಗಳು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ಆ ಕೆಲಸನ ನಾವು ಮಾಡ್ತೀವಿ. ಯಾವ ಪತ್ರ ನನಗಂತೂ ಗೊತ್ತಿಲ್ಲಪ್ಪ. ನನಗೆ ಯಾವ ಪತ್ರನೂ ಬಂದಿಲ್ಲ. ನನಗೆ ಯಾವ ಪತ್ರ ಯಾವ AICC ಪತ್ರ ಬರೆದಿದ್ದನ್ನ ಯಾರ ಸೃಷ್ಟಿ ಮಾಡಿರ್ಬೋದು, ಏನೋ ಮಾಡಿರ್ಬೋದು, ನನಗೆ ಯಾವುದು ಗೊತ್ತಿಲ್ಲ. ನನ್ನ ಹತ್ರ ಯಾವ ಪತ್ರದ ಬಗ್ಗೆನೂ ಯಾರು ಚರ್ಚೆ ಮಾಡಿಲ್ಲ. ಈ 11 ಗಂಟೆಗೆ ಅಂತಿತ್ತು ಪಾಪ. ಅವರ ಸಭೆಯಲ್ಲಿ ಅವರು ಒಂದು ಕ್ಷೇತ್ರದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪೂರ್ವಭಾವಿ ಸಮ್ಮೇಳನ ಇದೆ ಅಲ್ಲಿ. ಅದಕ್ಕೆ ಅವರು ಇಷ್ಟೊತ್ತು ಇದ್ದು ಫಸ್ಟ್ ಅವರೇ ಭಾಷಣ ಮಾಡಿಬಿಟ್ಟು ಹೋದ್ರು. ಹಾಸನದವ್ರು ಭಾಷಣ ಮಾಡೋಕ್ಕಿಂತ ಮುಂಚಿತವಾಗಿ ಅವರೇ ಭಾಷಣ ಮಾಡಿಬಿಟ್ಟು ಅವ್ರು ಏನೇನು ಅವರು ಪೂರ್ವಭಾವಿ ಏನೇನು ಮಾಡಿದ್ದಾರೆ ಮಾಡಿಬಿಟ್ಟು ಹೋಗಿದ್ದಾರೆ. ಏನು ಪ್ರಯತ್ನ ಪಡಕ್ ಹೋಗ್ಬೇಡಿ. ತಾವು ಏನೇ ಮಾಡಿ ಯಾವ ಆಯ್ತು. ಬಸವಣ್ಣ ಏನು ನೋಡಿಯಪ್ಪ, ಕಾಂಗ್ರೆಸ್ ಪಕ್ಷದ ಚಿಂತನೆ ಬಸವಣ್ಣವರ ಚಿಂತನೆ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ಅಧಿಕಾರ ತೆಗೆದುಕೊಂಡಾಗ ಬಸವಣ್ಣವರ ಜನ್ಮದಿನನೇ ಆಯ್ಕೆ ಮಾಡಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡರು. ನಮ್ಮ ಸಂವಿಧಾನದ ಮೂಲ ಶಕ್ತಿನೇ ಬಸವಣ್ಣವರ ತತ್ವ. ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವ ಮಾತು ಅದು ಬಸವಣ್ಣವ್ರದು. ಅಂತ ಬಸವಣ್ಣವ್ರಿಗೆ ಯತ್ನಾಳವರು ಉಚ್ಚ ಅವಮಾನವನ್ನು ಮಾಡಿದ್ದಾರೆ. ಅವ್ರಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸಬೇಕು ಅಂತ ಹೇಳಿ ಈಗಾಗಲೇ ಅನೇಕ ಸ್ವಾಮೀಜಿಗಳು ಎಲ್ಲ ಮಾತಾಡಿದ್ದಾರೆ. ನಾನು ಆ ಮುತ್ತು ರತ್ನ ಬಿಜೆಪಿಯ ಮುತ್ತು ರತ್ನವನ್ನು ಬಿಜೆಪಿಯವರೇ ಇಟ್ಕೊಂಡಿರ್ಲಿ, ಅವ್ರಿಗೇನು ಮಾಡಬಾರದು. ನಾನು ಮನವಿ ಮಾಡ್ತಾ ಇದ್ದೇನೆ, ಅವ್ರು ಹಂಗೆ ಇಟ್ಕೊಂಡಿರ್ಲಿ. ಅವರು ಬಸವಣ್ಣವರ ವ್ಯಕ್ತಿಗೆ ಮಸಿ ಬಳ್ತಾ ಇರೋದು ಯತ್ನಾಳಲ್ಲ, ಇಡೀ ಬಿಜೆಪಿ ಪಕ್ಷನೇ ಬಸವಣ್ಣವ್ರ ವ್ಯಕ್ತಿತ್ವಕ್ಕೆ ಮಸಿ ಬಳಿತಾ ಇದ್ದಾರೆ. ಸ್ವಾಮೀಜಿಯವರು ಕೂಡ ಅನೇಕರು ಮಾತಾಡಿದ್ದಾರೆ. ಅವ್ರಿಗೊಂದು ನಂದು ಶರಣು. ಮಾತಾಡದೆ ಹೋದವ್ರಿಗೆ ಅವ್ರಿಗೆ ಬಿಟ್ಟಿದ್ದು. ಸೊ ಬಿಜೆಪಿಲಿ ಏನ್ ಗುಂಪಿದೆಯೋ ಏನ್ ಮಾಡ್ಕೊಳ್ತಾರೋ ಅದು ಅವ್ರ ಆಂತರಿಕವಾದಂಥ ವಿಚಾರ. ನಾವು ಯಾವತ್ತೂ ಅದಕ್ಕೆ ಭಾಗಿಯಾಗಲಿಕ್ಕೆ ನಾವು ಹೋಗುದಿಲ್ಲ. ನಾವು ಬಸವಣ್ಣವರ ಫೋಟೋ ಹಾಕ್ಸೋರು, ನಾವು ಬಸವಣ್ಣ ಜಯಂತಿಗೆ ಶಕ್ತಿ ಕೊಡೋರು, ನಾವು ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ದಳ ಅಲ್ಲ, ಬಿಜೆಪಿ ಅಲ್ಲ, ಜನಸಂಘ ಅಲ್ಲ, ಯಾರೂ ಅಲ್ಲ, ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ. ಇದು ನಮ್ಮನ್ನ ನಾವು ಅದರಿಂದ ಇಲ್ಲಿವರೆಗೂ ಕೂಡ ಯಡಿಯೂರಪ್ಪ ಆಗಲಿ, ವಿಜೇಂದ್ರ ಆಗಲಿ, ಅಶೋಕ್ ಆಗಲಿ ಖಂಡಿಸಿದಾರ? ಏನು ಖಂಡನೆ ಮಾಡಿಲ್ಲ. ಯಾರು ವಿಜೇಂದ್ರನು ಖಂಡಿಸಿಲ್ಲ, ಪಾರ್ಟಿ ಅಧ್ಯಕ್ಷ ಅಪೋಸಿಷನ್ ಲೀಡರ್ ಖಂಡಿಸಿಲ್ಲ, ಯಡಿಯೂರಪ್ಪನು ಖಂಡಿಸಿಲ್ಲ, ಬೊಮ್ಮಾಯಿ ಖಂಡಿಸಿಲ್ಲ. ಎಲ್ಲಿ ಖಂಡಿಸಿದ್ದಾರೆ? ಸೋಮಣ್ಣ ಏನಾದ್ರು ಖಂಡಿಸಿದಾರ? ಯಾರು ಮಂತ್ರಿಗಳು, ನಾನು ಸೆಂಟ್ರಲ್ ಮಿನಿಸ್ಟರ್ಗಳು ಹೇಳ್ತಾ ಇದ್ದೀನಿ, ಯಾರು ಅಧಿಕಾರದಲ್ಲಿರೋರು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಅದರಿಂದ ಯಾರು ಏನು ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ಲಿ, ದಳದವರಾರು ಮಾತಾಡಲಿ, ಏನು ಬೇಕಾದ್ರೂ ಮಾತಾಡಲಿ. ನಮಗೂ ಬಸವಣ್ಣವರ ತತ್ವಕ್ಕೂ ಕಾಂಗ್ರೆಸ್ಗೂ ಸಂವಿಧಾನಕ್ಕೂ ಒಂದು ಅಪಾರವಾದಂಥ ಒಂದು ನಂಟಿದೆ. ನಾವು ಉಳಿಸ್ಕೊಂಡು ಹೋಗ್ತೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ರಕ್ಷಣೆ ಮಾಡ್ಕೊಂಡು ಹೋಗ್ತೀವಿ. ಸೊ ಅದನ್ನು ನಾನು ಈಗಾಗಲೇ ಅವ್ರಿಗೆ ಖಂಡನೆ ಮಾಡೋಕ್ಕೆ ಹೋಗೋದಿಲ್ಲ. ಅವರ ಇತಿಹಾಸ ಹೇಳ್ತದೆ. ಬಾಬಾ ಸಾಹೇಬ್ ಅವ್ರಿಗೆ ಹೇಳ್ತಾರೆ, ಇತಿಹಾಸ ಬರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಅವರ ಯತ್ನಾಳ್ ಇತಿಹಾಸ, ಬಿಜೆಪಿ ಇತಿಹಾಸ ಅವ್ರು ಮಾತಾಡಿದ್ದಾರೆ ಅಷ್ಟೇ.
ಹೌದಾ? ಭಾಳ ಸಂತೋಷ. ವಿಜಯೇಂದ್ರ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ನೀವು ಸದನದಲ್ಲಿ 28 ಸಿಗ್ನೇಚರ್ ಮಾಡಿರಂತೆ, ಆ ದಾಖಲೆ ಅವ್ರ ಹತ್ರ ಇದೆ, ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಭಾಳ ಸಂತೋಷ. ಹಾಂ, ಯಾವುದು? ಅವನತಿಗೆ ಕಾರಣ ಅಂತ. ಆಮೇಲೆ ಅವ್ರ ಸಮರ್ಥನೆ ಇದೆ ಸರ್ ಅದಕ್ಕೆ. ಕಾಂಗ್ರೆಸ್ ಅಲ್ಲೂ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಡಿಫರೆನ್ಸ್ ಇದೆ ನೋಡಿ, ಅವ್ರು ಕಚ್ಚಾಡ್ತಾ ಇಲ್ಲ, ನಮ್ಮಲ್ಲಿ ಮಾತ್ರ ಕಚ್ಚಾಡ್ತಾ ಇಲ್ಲ, ಅವ್ರ ಲೀಡರ್ ಹೇಳಿದ್ದಾರೆ. ಈಗ ನೀನು ಭಾಳ ಅಳಬಾ ಇದೀಯ ನೀನು. ಮಾಧ್ಯಮ ಸೃಷ್ಟಿ. ಹೇಳ್ತಾ ಇದ್ದೀನಿ. ಎರಡನೇದು ಮಾಧ್ಯಮ ಸೃಷ್ಟಿ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋನಲ್ಲ, ಶಿವಕುಮಾರ್ ಮೇಲೆ ಹೋಗೋನಲ್ಲ, ಸಿದ್ದರಾಮಯ್ಯ ಮೇಲೆ ಹೋಗೋದಲ್ಲ. ವ್ಯಕ್ತಿ ಪೂಜೆ ನಾವು ಮಾಡೋದಿಲ್ಲ, ಪಕ್ಷದ ಪೂಜೆ ಮಾಡ್ತೀವಿ ಅಂತ ನಾನು ಹಿಂದೆನೇ ಹೇಳ್ತೀವಿ. ಸೊ ನಾವೆಲ್ಲ ಸೇರಿ ನಮಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನಿಲ್ಲದೆ ಹೋದರೂ ಈ ಪಕ್ಷ ಇರ್ತದೆ, ನೀವಿಲ್ಲದೆ ಹೋದರೂ ನಿಮ್ಮ ಟಿ ವಿ, ಪಬ್ಲಿಕ್ ಟಿ ವಿ ಇರ್ತದೆ. ಇದನ್ನ ಇಟ್ಕೊಂಡೆ ನಾವು ಕೆಲಸ ಮಾಡ್ತೀವಿ. ಅಲ್ಲ, ನನ್ಗೆ ಗೊತ್ತಿದ್ದು ನಾನು ಹೇಳಿದೆ ಅಷ್ಟೇ. ಅಲ್ಲ ರೀ, ನಾನೊಬ್ಬ ಡೆಪ್ಟಿ CM. ಈಗ ಹಿಂದೆ ಯಡಿಯೂರಪ್ಪನವ್ರು ಬಂದಿದ್ರಪ್ಪ, ನನ್ನ ಹತ್ರ ಬಂದು ಅವ್ರ ಕ್ಷೇತ್ರದ ಕೆಲಸಕ್ಕೆಲ್ಲ ಬಂದು ಸೈನ್ ಹಾಕ್ಸ್ಕೊಂಡು ಹೋಗಿದ್ರು. ನಾನು ಅವ್ರ ಹತ್ರಕ್ಕೆ, ಯಡಿಯೂರಪ್ಪನವ್ರ ಹತ್ರಕ್ಕೆ ಹೋಗಿದ್ದೆ, ನನ್ನ ಕ್ಷೇತ್ರದ ಕೆಲಸ ಮಾಡ್ಕೊಡಿ ಅಂತ ನನಗೆ ಮಾತು ಕೊಟ್ಟಿದ್ರು, ಅಸೆಂಬ್ಲಿಲಿ ಹೇಳಿದ್ರು. ಅವರನ್ನ ಮಾತು ಪ್ರಕಾರ ನಡ್ಕೊಳ್ಳಿಲ್ಲ. ನಾನು ಅವ್ರ ಕ್ಷೇತ್ರಕ್ಕೆ ಕೆಲಸ ಮಾಡಿಕೊಟ್ಟಿರ್ಬೋದು, ಮಾಡ್ಬೋದು, ಮುಂದಕ್ಕೂ ಮಾಡಬಹುದು. ನನ್ನ ಡ್ಯೂಟಿ ಅದು. ನನಗೆ ಎಲ್ಲರೂ ನಾನು ಏನು ಒಂದು ಇದನ್ನು ಪ್ರತಿಜ್ಞಾ ಸ್ವೀಕಾರ ಮಾಡಿದ್ದೇನೆ ಅಂದರೆ, ಸಮಾನತೆಯಿಂದ ಸಂವಿಧಾನವನ್ನು ಎಲ್ಲರಿಗೂ ಕೂಡ ನಾನು ರಕ್ಷಣೆ ಮಾಡ್ತೀನಿ, ಸಮಾನತೆಯಿಂದ ಕೆಲಸ ಮಾಡ್ತೀನಿ, ಗೌಪ್ಯವಾಗಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಸೊ ಆ ಕೆಲಸ ನಾನು ಮಾಡ್ತೀನಿ. ಅವ್ರು ಮಾಡೋದಿಲ್ಲ, ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇಟ್ಕೊಂಡು ಅವ್ರು ಹೊರಟಿದ್ದಾರೆ. ಸ್ವೇರಿಂಗ್ ಮಾಡ್ಕೋಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಅವ್ರು ಏನು ಬೇಕಾದ್ರೂ ಮಾಡಲಿ, ಭಾಳ ಸಂತೋಷ.